ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರಗೊಂಡಂತ ಎಸ್ಐಆರ್ ರಾಜಕೀಯ. ಕರ್ನಾಟಕದಲ್ಲಿ ಮತ್ತೆ ಅಕ್ರಮ ಮತದಾರರ ಪಟ್ಟಿ ತಯಾರಿ. ಆಯೋಗಕ್ಕೆ ಪತ್ರ ಬರೆದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದ್ದಾರೆ. ಅಕ್ರಮ ಮತದಾರರಿಗೆ ಅಕ್ರಮ ಸರ್ಟಿಫಿಕೇಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಕ್ರಮ ಮತದಾರರಿಗೆ ಅಕ್ರಮ ಸರ್ಟಿಫಿಕೇಟ್ ಕೊಡೋದು ಇವ್ರ ಕೆಲಸ ಆಗ್ಬಿಟ್ಟಿದೆ. ಅಕ್ರಮ ಮತದಾರರನ್ನ ಇಟ್ಕೊಂಡು ಜಿಬಿಎ ಗೆಲ್ಲೋದಕ್ಕೆ ಹೊರಟಿದೆ ಕಾಂಗ್ರೆಸ್. ಮಸೀದಿಯಲ್ಲಿ ಎಸ್ಐಆರ್ ಮಾಡಿ ಅಲ್ಪಸಂಖ್ಯಾತರನ್ನ ಮತಪಟ್ಟಿಗೆ ಸೇರಿಸ್ತಾ ಇದ್ದಾರೆ. ಬಿಎಲ್ಒಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ. ಇದು ಯಾವ ಕಾನೂನು? ಡಿಕೆ ಶಿವಕುಮಾರ್ ಸರ್ಕಾರ ಬಿಎಲ್ಒಗಳನ್ನ ಬೆದರಿಸ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ಮಧ್ಯ ಪ್ರವೇಶ ಮಾಡಬೇಕು ಅಂತ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಮತ್ತೆ ರಿವ್ಯೂ ಆಗಬೇಕು. ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ನಡೀತಾ ಇದೆ. ಅದನ್ನು ತಡೆಯುವುದಕ್ಕಾಗಿ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ನೀವು ಯಾವ ಕ್ರಮವನ್ನು ಕೈಗೊಂಡು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಣಾಮಗಳು ಮತ್ತು ಅಭಿನಂದನೆಗಳು. ಅತ್ಯಂತ ಶುದ್ಧವಾದಂತ ಒಂದು ಮತದಾರ ಪಟ್ಟಿಯನ್ನ ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ರಿ, ನೀವು ಬಿಹಾರದಲ್ಲಿ ಮಾಡಿದ್ರಿ. ಹೊಸ ಎಸ್ಐಆರ್ ಮತ್ತೆ ರಿವ್ಯೂ ಆಗಬೇಕು. ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ನಡೀತಾ ಇದೆ. ಅದನ್ನು ತಡೆಯುವುದಕ್ಕಾಗಿ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ